ಸ್ನೇಹಿತರೆ ನಮಸ್ತೆ. ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, ಕಳೆದ ವಾರ ನಾನು ಮಂತ್ರಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಚಿತ್ರೀಕರಿಸಲ್ಪಟ್ಟಂತಹ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಮಂತ್ರಾಲಯದ ಕುರಿತಾದ ಮಾಹಿತಿ ಮತ್ತು ರಾಯರ ಬಗ್ಗೆ ತಿಳಿಯಲೇಬೇಕಾದ ಕೆಲವು ಮುಖ್ಯ ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಅದೋನಿ ತಾಲೂಕಿನಲ್ಲಿರುವ ಪುಣ್ಯ ಕ್ಷೇತ್ರವಾದ ಮಂತ್ರಾಲಯವು ನಮ್ಮ ಕರ್ನಾಟಕದ ಗಡಿಯಲ್ಲಿದ್ದು ತುಂಗಾ ನದಿಯ ದಡದಲ್ಲಿರುವ ಒಂದು ಪ್ರಸಿದ್ಧಿ ಯಾತ್ರಿ ಸ್ಥಳವಾಗಿದೆ. ಸ್ನೇಹಿತರೆ, ಮಂಚಾಲೆ ಅಥವಾ ಮಂಚಾಲಯ ಎಂದು ಕರೆಯಲ್ಪಡುತ್ತಿದ್ದ ಈ ಪುಣ್ಯ ಕ್ಷೇತ್ರದ ಅಧಿದೇವತೆಯಾದ ತಾಯಿ ಮಂಚಾಲಮ್ಮನವರು ರಾಯರ ಕೋರಿಕೆಯ ಮೇರೆಗೆ ರಾಯರಿಗೆ ಈ ಒಂದು ಸ್ಥಳವನ್ನು ನೀಡುತ್ತಾರೆ. ರಾಯರ ಮಂತ್ರಗಳ ಪ್ರಭಾವದಿಂದಾಗಿ ಮಂಚಾಲಯವು ಮಂತ್ರಾಲಯವಾಗುತ್ತದೆ. ಪಾಪವ ನೀಗುವ ಪುಣ್ಯದ ಮಣ್ಣಿದು ಪಾವನ ಮಂತ್ರಾಲಯ, ಸಾವಿರ ಪವಾಡ ಮಾಡುವ ಗುರುವರ ನೆಲೆಸಿದ ದಿವ್ಯಾಲಯ. ನಿಜಕ್ಕೂ ಎಷ್ಟು ಅರ್ಥಗರ್ಭಿತವಾದ ಸಾಲುಗಳು ಅಲ್ವಾ ಸ್ನೇಹಿತರೆ. ನಾವು ಮನುಷ್ಯರು ಮಾಡಿರುವ ಅದೆಷ್ಟೋ ನಮ್ಮ ಪಾಪಗಳನ್ನು ಕ್ಷಣಾರ್ಧದಲ್ಲಿ ತೊಳೆದು ನಮ್ಮ ಜೀವನವನ್ನು ಪಾವನಗೊಳಿಸುವ ಒಂದು ಪುಣ್ಯದ ನೆಲ, ಪುಣ್ಯದ ಭೂಮಿ, ಪುಣ್ಯದ ಕ್ಷೇತ್ರ, ಅದುವೇ ರಾಯರು ನೆಲೆಸಿರುವ ಈ ಮಂತ್ರಾಲಯ. ತುಂಗಾ ನದಿಯ ತೀರದಲ್ಲಿ ನೆಲೆಸಿರುವ ರಾಯರು ತಮ್ಮ ಭಕ್ತರ ಬದುಕಿನಲ್ಲಿ ಹಲವಾರು ಪವಾಡಗಳನ್ನು ಮಾಡುವ ಮೂಲಕ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವೆಂದು ಕರೆಯಲ್ಪಡುತ್ತಾರೆ. ಭಗವಾನ್ ವಿಷ್ಣುವು ವರಾಹ ರೂಪದಲ್ಲಿ ಭೂಲೋಕವನ್ನು ಸ್ಪರ್ಶಿಸಿದಾಗ ತುಂಗಾ ನದಿಯು ಉಗಮವಾಯಿತು ಎನ್ನುವ ನಂಬಿಕೆಯಿದೆ. ರಾಯರ ಸೇವೆಯಲ್ಲೇ ನಿರತಳಾಗಿರುವ, ಪ್ರತಿನಿತ್ಯ ರಾಯರ ಅಭಿಷೇಕಕ್ಕೆಂದೇ ಮೀಸಲಾಗಿರುವ ಈ ತುಂಗೆ ಅದೆಷ್ಟು ಪಾವನಳೋ. ಇವಳಲ್ಲಿ ಮಿಂದೇಳುವ ಭಕ್ತರು ನಿಜಕ್ಕೂ ಧನ್ಯರು. ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ರಾಯರ ದರ್ಶನಕ್ಕೆ ಹೋಗೋಣ ಬನ್ನಿ. ಉದಯಿಸಿದ ಸೂರ್ಯನೂ ರಾಯರ ದರ್ಶನಕ್ಕೆಂದೇ ಬಂದನೇನೋ ಎಂಬಂತೆ ಭಾಸವಾಗತ್ತೆ. ಇಡೀ ಮಠವನ್ನೇ ಸ್ಪರ್ಶಿಸುವ ಸೂರ್ಯನ ಕಿರಣಗಳನ್ನು ನೋಡಿದರೆ. ಸ್ನೇಹಿತರೆ, ರಾಯರ ಬಗ್ಗೆ ತಿಳಿಯಲೇಬೇಕಾದ ಕೆಲವು ಮುಖ್ಯ ವಿಷಯಗಳು. ಅದು ಕ್ರಿಸ್ತಶಕ 1595 ಮನ್ಮಥ ನಾಮ ಸಂವತ್ಸರ ಪಾಲ್ಗುಣ ಶುದ್ಧ ಸಪ್ತಮಿ ಗುರುವಾರದಂದು ತಮಿಳುನಾಡಿನ ಅಂದಿನ ಕುಂಭಕೋಣಂ ಸಂಸ್ಥಾನಕ್ಕೆ ಸೇರಿದ ಭುವನಗಿರಿಯ ನಿವಾಸಿಗಳಾಗಿದ್ದ ಶ್ರೀಮತಿ ಗೋಪಿಕಾಂಬ ಮತ್ತು ಶ್ರೀ ತಿಪ್ಪಣ್ಣ ಭಟ್ಟರು ದಂಪತಿಗಳಿಗೆ ವೆಂಕಟೇಶ್ವರನ ವರಪ್ರಸಾದವಾಗಿ ಒಂದು ಗಂಡು ಮಗು ಜನಿಸುತ್ತೆ. ಆ ಮಗುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಲಾಗುತ್ತೆ. ವೆಂಕಟನಾಥರ ಮೂಲ ರೂಪ ಬಂದು ಶಂಕುಕರ್ಣ. ವೆಂಕಟನಾಥರು ಬೇರೆ ಯಾರೂ ಅಲ್ಲ, ನರಸಿಂಹನ ಅವತಾರದಲ್ಲಿ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲಾದ ಮತ್ತು ಶ್ರೀ ಬಾಯ್ಲಿಕಾರಾಜರು ಮತ್ತು ಶ್ರೀ ವ್ಯಾಸರಾಜರ ಪುನರ್ಜನ್ಮವೆಂದು ಪರಿಗಣಿಸಲಾಗಿದೆ. ಶಾಷ್ಟಿಕ ವಂಶದ ಬೀಗಮುದ್ರೆ ಮನೆತನಕ್ಕೆ ಸೇರಿದ ವೆಂಕಟನಾಥರದ್ದು ಗೌತಮ ಗೋತ್ರ, ಮೃಗಶಿರಾ ನಕ್ಷತ್ರ. ವೆಂಕಟನಾಥರ ಮುತ್ತಾತನ ಹೆಸರು ಶ್ರೀ ಕೃಷ್ಣ ಭಟ್ಟರು, ತಾತನ ಹೆಸರು ಶ್ರೀ ಕನಕಾಚಲ ಭಟ್ಟರು. ವೆಂಕಟನಾಥರ ಅಕ್ಕನ ಹೆಸರು ಶ್ರೀಮತಿ ವೆಂಕಟಾಂಬ. ವೆಂಕಟನಾಥರ ಅಣ್ಣನ ಹೆಸರು ಶ್ರೀ ಗುರುರಾಜಾಚಾರ್ಯರು. ಕ್ರಿಸ್ತಶಕ 1597-98 ಏವಿಳಂಬಿ ನಾಮ ಸಂವತ್ಸರದಲ್ಲಿ ವೆಂಕಟನಾಥರಿಗೆ ಚೌಲ ಮತ್ತು ಅಕ್ಷರಾಭ್ಯಾಸ ಮಾಡಿಸಲಾಗುತ್ತದೆ. ವೆಂಕಟನಾಥರ ಪ್ರಾಥಮಿಕ ಗುರುಗಳು ಅವರ ಭಾವನವರಾಗಿದ್ದ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು. ಕ್ರಿಸ್ತಶಕ 1602 ಶುಭಕೃತ ನಾಮ ಸಂವತ್ಸರದಲ್ಲಿ ವೆಂಕಟನಾಥರಿಗೆ ಉಪನಯನ ಮಾಡಿಸಲಾಗುತ್ತದೆ. ನಂತರ ವೆಂಕಟನಾಥರು ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ತಮಿಳುನಾಡಿನ ಕುಂಭಕೋಣಂನಲ್ಲಿದ್ದ ಶ್ರೀ ಸುಧೀಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಮುಂದುವರಿಸುತ್ತಾರೆ. ಕ್ರಿಸ್ತಶಕ 1614 ಆನಂದ ನಾಮ ಸಂವತ್ಸರದಲ್ಲಿ ವೆಂಕಟನಾಥರು ಸರಸ್ವತಿ ಬಾಯಿಯವರನ್ನು ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ಶ್ರೀ ವೆಂಕಟನಾಥರು ಮತ್ತು ಶ್ರೀಮತಿ ಸರಸ್ವತಿ ಬಾಯಿಯವರಿಗೆ ಒಂದು ಗಂಡು ಮಗು ಜನಿಸುತ್ತೆ.
ಆ ಮಗುವಿಗೆ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಅಂತೇಳಿ ನಾಮಕರಣ ಮಾಡ್ತಾರೆ. ಗೃಹಸ್ಥಾಶ್ರಮದಲ್ಲಿದ್ದ ಶ್ರೀ ವೆಂಕಟನಾಥರಿಗೆ ಒಮ್ಮೆ ಸ್ವಪ್ನದಲ್ಲಿ ವಿದ್ಯಾಧಿದೇವತೆಯಾದ ತಾಯಿ ಸರಸ್ವತಿಯು ಗೋಚರಳಾಗಿ ಲೋಕ ಕಲ್ಯಾಣಾರ್ಥವಾಗಿ ಸನ್ಯಾಸಿ ದೀಕ್ಷೆಯನ್ನು ಪಡೆದು ತನ್ನ ಸೇವೆಯನ್ನು ಮಾಡುವಂತೆ ಆಜ್ಞಾಪಿಸುತ್ತಾಳೆ. ಸರಸ್ವತಿ ದೇವಿಯ ಆಜ್ಞೆಯಂತೆ ಶ್ರೀ ವೆಂಕಟನಾಥರು ಕ್ರಿಸ್ತಶಕ 1621 ದುರ್ಮತಿ ನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಬಿದಿಗೆಯೆಂದು ತಮಿಳುನಾಡಿನ ತಂಜಾವೂರಿನಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತರಾಗಿ ಜಗತ್ತಿಗೆ ಶ್ರೀ ರಾಘವೇಂದ್ರ ತೀರ್ಥರಾಗಿ ಹೊರಹೊಮ್ಮಿದರು. ಈ ರೀತಿ ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮಕ್ಕೆ ಪಾದಾರ್ಪಣೆ ಮಾಡುವ ಮೂಲಕ ಶ್ರೀ ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರಾಗುತ್ತಾರೆ. ಸನ್ಯಾಸಾಶ್ರಮದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರಿಗೆ ಶ್ರೀ ಯೋಗೀಂದ್ರ ತೀರ್ಥರು ಆಶ್ರಮದ ಮುಖ್ಯ ಶಿಷ್ಯರಾಗಿರುತ್ತಾರೆ. ರಾಯರು ತಂತ್ರದೀಪಿಕಾ, ಗೀತಾ ವಿವೃತಿ, ತತ್ವಮಂಜರಿ, ಭಾವದೀಪ, ಶ್ರೀಮನ್ಯಾಸುಧಾ ಪರಿಮಳ, ಚಂದ್ರಿಕಾ ಪ್ರಕಾಶ ವ್ಯಾಖ್ಯಾನ, ಕೃಷ್ಣಚಾರಿತ್ರ್ಯ ಮಂಜರಿ, ರಾಮಚಾರಿತ್ರ್ಯ ಮಂಜರಿಯನ್ನು ಸೇರಿದಂತೆ 48ಕ್ಕೂ ಅಧಿಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಸಾರಸ್ವತಿಯ ಲೋಕಕ್ಕೆ ಅಗಣಿತ ಸೇವೆಯನ್ನು ನೀಡಿರುವ ರಾಯರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಮತ್ತು ಪರಿಮಳಾಚಾರ್ಯ ಎನ್ನುವ ಬಿರುದುಗಳನ್ನು ನೀಡಿ ಸತ್ಕರಿಸಿದ್ದಾರೆ. ಸ್ನೇಹಿತರೆ, ರಾಯರು ಮಾಡಿರುವ ಪವಾಡಗಳಿಗೆ ಲೆಕ್ಕವೇ ಇಲ್ಲ. ಲೆಕ್ಕವಿಲ್ಲದಷ್ಟು ಪವಾಡಗಳನ್ನು ಮಾಡಿರುವ ರಾಯರ ಕೆಲವು ಪವಾಡಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಈ ಘಟನೆ ನಡೆದದ್ದು ರಾಯರು ಸನ್ಯಾಸಾಶ್ರಮ ಪ್ರವೇಶಿಸುವ ಮೊದಲು, ಅಂದರೆ ರಾಯರು ವೆಂಕಟನಾಥರಾಗಿದ್ದಂತಹ ದಿನಗಳಲ್ಲಿ. ಒಮ್ಮೆ ವೆಂಕಟನಾಥರು ಒಂದು ಸಮಾರಂಭಕ್ಕೆ ಹೋಗುತ್ತಾರೆ. ಆ ಸಮಾರಂಭದಲ್ಲಿ ವೆಂಕಟನಾಥರನ್ನು ಕೀಳಾಗಿ ನೋಡಿ ಅವಮಾನ ಮಾಡಿ ಮೂಲೆಯಲ್ಲಿ ಕೂರಿಸಿ ಗಂಧ ತೆಗೆಯುವ ಕೆಲಸವನ್ನು ನೀಡುತ್ತಾರೆ. ವೆಂಕಟನಾಥರು ಶ್ರದ್ಧೆಯಿಂದ ಅಗ್ನಿಸೂಕ್ತ ಪಾರಾಯಣ ಮಾಡುತ್ತಾ ಗಂಧವನ್ನು ತೆಗೆಯುತ್ತಾರೆ. ವೆಂಕಟನಾಥರ ಶ್ರದ್ಧೆ, ಭಕ್ತಿ, ನಿಷ್ಠೆ ಮತ್ತು ಮಂತ್ರ ಪಠನೆಯ ಬಲ ಯಾವ ರೀತಿ ಇತ್ತು ಅಂತೇಳಿದರೆ, ಆ ಗಂಧವನ್ನು ಲೇಪಿಸಿಕೊಂಡವರ ಮೈಯಲ್ಲೆಲ್ಲ ಉರಿ ಶುರುವಾಗುತ್ತೆ. ವೆಂಕಟನಾಥರಿಗೆ ತಿಳಿಯುತ್ತೆ ಅಗ್ನಿಸೂಕ್ತ ಪಾರಾಯಣ ಮಾಡುತ್ತಾ ಗಂಧ ತೆಗೆದಿದ್ದಕ್ಕೆ ಈ ರೀತಿ ಆಗಿರೋದು ಅಂತೇಳಿ. ಕೂಡಲೇ ವೆಂಕಟನಾಥರು ಅಗ್ನಿದೇವನಲ್ಲಿ ಕ್ಷಮೆಯಾಚಿಸುತ್ತಾ ವರುಣ ಸೂಕ್ತ ಪಾರಾಯಣ ಮಾಡುವ ಮೂಲಕ ಅಲ್ಲಿದ್ದವರ ಮೈ ಉರಿಯನ್ನು ಶಮನಗೊಳಿಸುತ್ತಾರೆ. ವೆಂಕಟನಾಥರ ಭಕ್ತಿಗೆ ಮತ್ತು ಅವರ ಮಂತ್ರ ಪಠನೆಗಿರುವ ಶಕ್ತಿಯನ್ನು ನೋಡಿ ಅಲ್ಲಿದ್ದಂತಹ ಜನರು ವೆಂಕಟನಾಥರಲ್ಲಿ ಕ್ಷಮೆಯಾಚಿಸಿ ಅವರನ್ನು ಸತ್ಕರಿಸುತ್ತಾರೆ. ಇನ್ನು ಈ ಪವಾಡಗಳು ನಡೆದದ್ದು ವೆಂಕಟನಾಥರು ಸನ್ಯಾಸಾಶ್ರಮ ಪ್ರವೇಶಿಸಿದ ನಂತರ, ಅಂದರೆ ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರಾದ ನಂತರ. ದನ ಕಾಯುತ್ತಿದ್ದ ವೆಂಕಣ್ಣನನ್ನು ದಿವಾನನನ್ನಾಗಿ ಮಾಡಿದ ರಾಯರು. ರಾಯಚೂರು ಗ್ರಾಮದಲ್ಲಿ ವೆಂಕಣ್ಣನೆಂಬ ಒಬ್ಬ ಬಡ ಅನಕ್ಷರಸ್ಥ ಬ್ರಾಹ್ಮಣನಿದ್ದ. ರಾಯರ ಮಹಿಮೆಯನ್ನು ಕೇಳಿ ತಿಳಿದ ವೆಂಕಣ್ಣ ಒಮ್ಮೆ ರಾಯರ ಬಳಿ ಬಂದು, ತನಗೆ ಏನೂ ಬರುವುದಿಲ್ಲ, ಕೇವಲ ದನ ಕಾಯುವೆ, ನನ್ನನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದ. ರಾಯರು ಒಂದು ಮುಷ್ಟಿ ಮಂತ್ರಾಕ್ಷತೆಯನ್ನು ನೀಡಿ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸು ಎಂದು ಹೇಳಿದರು. ಮುಂದೊಂದು ದಿನ ನವಾಬ್ ಆದಿಲ್ ಶಾಹಿನ ಕಂದಾಯ ವಸೂಲಿಗನಾದ ಸಿದ್ದ ಮಸೂದ್ ಎಂಬುವನಿಗೆ ಒಂದು ಮುಖ್ಯವಾದ ಪತ್ರವನ್ನು ಓದಬೇಕಿತ್ತು. ಏಕೆಂದರೆ ಅವನಿಗೆ ಕನ್ನಡ ಓದಲು ಬರುತ್ತಿರಲಿಲ್ಲ. ದಾರಿಯಲ್ಲಿ ಹೋಗುತ್ತಿದ್ದಾಗ ದನ ಕಾಯುತ್ತಿದ್ದ ವೆಂಕಣ್ಣ ಕಣ್ಣಿಗೆ ಬಿದ್ದ. ಕೂಡಲೇ ಆ ಪತ್ರವನ್ನು ಓದಲು ಆತನಿಗೆ ಹೇಳಿದ. ಹೆದರಿದ ವೆಂಕಣ್ಣ ನನಗೆ ಓದಲು ಬರುವುದಿಲ್ಲವೆಂದಾಗ ಮಸೂದ್ ಕೋಪಗೊಂಡ. ಗಾಬರಿಗೊಂಡ ವೆಂಕಣ್ಣ ಕಣ್ಣು ಮುಚ್ಚಿ ರಾಯರನ್ನು ಸ್ಮರಿಸಿ ಪ್ರಾರ್ಥಿಸಿದ. ತಕ್ಷಣವೇ ಚಮತ್ಕಾರ. ಓದಲು ಬಾರದ ವೆಂಕಣ್ಣ ಪತ್ರವನ್ನು ಓದಿ ತಿಳಿಸಿ ಅದರಲ್ಲಿದ್ದ ಸಮಸ್ಯೆಗಳನ್ನು ಪರಿಹರಿಸಿದ. ಅಷ್ಟೇ ಅಲ್ಲದೆ ರಾಯರ ಅನುಗ್ರಹದಿಂದ ಮುಂದೆ ದೊಡ್ಡ ವಿದ್ವಾಂಸನಾದ. ಅಸದುಲ್ಲಾ ಖಾನ್ ಎಂಬ ನವಾಬನ ಆಸ್ಥಾನದಲ್ಲಿ ವೆಂಕಣ್ಣ ದಿವಾನನಾದ. ನಾಸ್ತಿಕನಾಗಿದ್ದ ನವಾಬನನ್ನು ಆಸ್ತಿಕನನ್ನಾಗಿ ಮಾಡಿದ ರಾಯರ ಪವಾಡ. ಒಮ್ಮೆ ನಾಸ್ತಿಕ ನವಾಬನು ರಾಯರನ್ನು ಪರೀಕ್ಷಿಸಬೇಕೆಂದೇ ರಾಯರ ಮುಂದೆ ಮಾಂಸದ ತಟ್ಟೆಯನ್ನು ತಂದು ಇಡುತ್ತಾನೆ. ರಾಯರು ನಸುನಗುತ್ತಾ ಆ ಮಾಂಸದ ತಟ್ಟೆಯನ್ನು ದಿಟ್ಟಿಸಿ ನೋಡುತ್ತಾರೆ. ರಾಯರ ದೃಷ್ಟಿ ಮಾತ್ರದಿಂದಲೇ ಮಾಂಸದ ತಟ್ಟೆಯಲ್ಲಿದ್ದಂತಹ ಮಾಂಸಗಳೆಲ್ಲವೂ ಹಣ್ಣುಗಳಾಗಿ ಪರಿವರ್ತನೆಯಾದವು. ಇದನ್ನು ಕಂಡಂತಹ ನವಾಬನು ಆಶ್ಚರ್ಯಕ್ಕೊಳಗಾದನು. ಅಷ್ಟೇ ಅಲ್ಲದೆ ಪಶ್ಚಾತ್ತಾಪಕ್ಕೊಳಗಾಗಿ ರಾಯರಲ್ಲಿ ಕ್ಷಮೆಯಾಚಿಸಿ ರಾಯರ ಅನನ್ಯ ಭಕ್ತನಾಗಿ ಸೇವೆಯನ್ನು ಸಲ್ಲಿಸಿದನು. ರಾಯರ ಮಂತ್ರಾಕ್ಷತೆಯ ಮಹಿಮೆ.
ಒಮ್ಮೆ ರಾಯರ ಶಿಷ್ಯರೊಬ್ಬರು ತಮ್ಮ ಮನೆಯ ಕಷ್ಟಕ್ಕಾಗಿ ಅನುಗ್ರಹಿಸಬೇಕೆಂದು ರಾಯರಲ್ಲಿ ಪ್ರಾರ್ಥಿಸಿ ರಾಯರಿಂದ ಮಂತ್ರಾಕ್ಷತೆಯನ್ನು ಪಡೆದು ತಮ್ಮ ಊರಿಗೆ ಹೊರಟರು. ಊರನ್ನು ತಲುಪುವ ಮೊದಲು ಕತ್ತಲಾದ ಕಾರಣ ಆ ರಾತ್ರಿ ಅಲ್ಲಿಯೇ ಒಂದು ಊರಿನ ಒಂದು ಮನೆಯ ಅಂಗಳದಲ್ಲಿ ಮಲಗಿದರು. ಅದೊಂದು ಪಿಶಾಚ ಬಾಧೆಯಿಂದ ಕೂಡಿದ ಮನೆ. ಆ ಮನೆಯ ಒಳಗೆ ಗರ್ಭಿಣಿ ಹೆಂಗಸು. ಆಕೆಯ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲು ಪಿಶಾಚಿ ಬಂದಾಗ ಅಂಗಳವನ್ನು ದಾಟಿ ಹೋಗಲಾಗಲಿಲ್ಲ ಆ ಪಿಶಾಚಿಗೆ. ಕಾರಣ ಅಂಗಳದಲ್ಲಿ ಮಲಗಿದ್ದ ರಾಯರ ಶಿಷ್ಯರ ಬಳಿಯಿದ್ದ ರಾಯರು ನೀಡಿದ ಮಂತ್ರಾಕ್ಷತೆ. ಆ ಮಂತ್ರಾಕ್ಷತೆಯು ಪಿಶಾಚಿಗೆ ಬೆಂಕಿಯಂತೆ ಕಂಡಿತು. ಇದನ್ನು ನೋಡಿ ಗಾಬರಿಗೊಂಡ ರಾಯರ ಶಿಷ್ಯರು ಮಂತ್ರಾಕ್ಷತೆಯನ್ನು ಆ ಪಿಶಾಚಿಯ ಮೇಲೆ ಎಸೆದಾಗ ಆ ಪಿಶಾಚಿಯು ಅಲ್ಲಿಯೇ ಭಸ್ಮವಾಯಿತು. ತಮ್ಮನ್ನು ಬೇಡಿ ಬಂದ ತಮ್ಮ ಭಕ್ತರ ಬದುಕಿನಲ್ಲಿ ಹಲವಾರು ಪವಾಡಗಳನ್ನು ಮಾಡಿದ ಶ್ರೀ ರಾಘವೇಂದ್ರ ತೀರ್ಥರು ಕ್ರಿಸ್ತಶಕ 1671 ವಿರೋಧೀಕೃತ ನಾಮ ಸಂವತ್ಸರ ಶ್ರಾವಣ ಬಹುಳ ಬಿದಿಗೆಯ ದಿನದಂದು ಮಂತ್ರಾಲಯದ ತುಂಗಭದ್ರಾ ತೀರದಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾಗುತ್ತಾರೆ. ಮಂತ್ರಾಲಯದಲ್ಲಿ ರಾಯರಿಗೆ ಪ್ರತಿನಿತ್ಯ ಭಕ್ತಾದಿಗಳು ಹಲವಾರು ಸೇವೆಗಳನ್ನು ಸಲ್ಲಿಸುತ್ತಾರೆ. ಅದರಲ್ಲಿ ಬಹಳವಾಗಿ ಕಂಡುಬರುವ ಸೇವೆಗಳೆಂದರೆ ಉರುಳು ಸೇವೆ, ಹೆಜ್ಜೆ ನಮಸ್ಕಾರ, ಮಂಡಿ ನಮಸ್ಕಾರ, ತುಲಾಭಾರ ಸೇವೆ. ಇನ್ನು ಕೆಲವು ಸೇವೆಗಳೆಂದರೆ ಪೂರ್ಣ ಸೇವೆ, ಕನಕ ಮಹಾಪೂಜೆ, ಸರ್ವ ಸೇವೆ. ಸ್ನೇಹಿತರೆ, ಮಂತ್ರಾಲಯದಲ್ಲಿ ಸಿಗುವ ವಿಶೇಷವಾದ ಪ್ರಸಾದ ಅಂತೇಳಿದರೆ ಅದು ಪರಿಮಳ ಪ್ರಸಾದ. ಈ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಅಂತೇಳಿ ಯಾಕೆ ಕರೀತಾರೆ ಅಂದರೆ, ರಾಯರು ಪರಿಮಳ ಎನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥವು ನಾಡಿನೆಲ್ಲೆಡೆ ಪಸರಿಸಲಿ ಎನ್ನುವ ಕಾರಣಕ್ಕೆ ಈ ವಿಶೇಷ ಪ್ರಸಾದಕ್ಕೆ ಪರಿಮಳ ಎನ್ನುವ ಹೆಸರನ್ನು ಇಡಲಾಗಿದೆ. ಪರಿಮಳ ಪ್ರಸಾದದ ರುಚಿ ನಿಜಕ್ಕೂ ಅದ್ಭುತ. ರಾಯರ ಮಠದ ಎಡಭಾಗದಲ್ಲಿ ಮಂಚಾಲಾಂಬಿಕೆ ಅಥವಾ ಮಂಚಾಲಮ್ಮನವರ ದೇವಸ್ಥಾನವಿದೆ. ಮಠದ ಹೊರಗಡೆ ಸುತ್ತಲೂ ಗೋಡೆಯ ಮೇಲೆ ಚಿತ್ರಿಸಲ್ಪಟ್ಟಿರುವ ರಾಮಾಯಣ ಮತ್ತು ಮಹಾಭಾರತದ ಕೆಲವು ಸನ್ನಿವೇಶಗಳನ್ನು, ದೃಶ್ಯಗಳನ್ನು ಬಿಂಬಿಸುವ ಕುಸುರಿ ಚಿತ್ತಾರದ ಆ ಚಿತ್ರಗಳು ನಿಜಕ್ಕೂ ಕಣ್ತುಂಬಿ ಬರುವಂತಿದೆ. ಸ್ನೇಹಿತರೆ, ಇನ್ನು ಮಂತ್ರಾಲಯದಲ್ಲಿ ಅನ್ನಪೂರ್ಣ ಭೋಜನ ಶಾಲೆ ಇದ್ದು ಏಕಾದಶಿ ಮತ್ತು ಗ್ರಹಣದ ದಿನಗಳನ್ನು ಹೊರತುಪಡಿಸಿ ಪ್ರತಿನಿತ್ಯವೂ 2 ಹೊತ್ತು ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ಏಕಾದಶಿಯ ದಿನದಂದು ಅನ್ನಪ್ರಸಾದದ ಬದಲಿಗೆ ಯಾವುದಾದರೂ ಒಂದು ಫಲಹಾರದ ವ್ಯವಸ್ಥೆ ಇರುತ್ತೆ. ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಅನ್ನದಾಸೋಹದ ಸಮಯ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ತನಕ ಮತ್ತು ಸಂಜೆ 7:30ರಿಂದ ರಾತ್ರಿ 9 ಗಂಟೆಯ ತನಕ. ಸ್ನೇಹಿತರೆ, ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ತಪ್ಪದೆ ಇಲ್ಲಿರುವ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಅನ್ನದಾಸೋಹದ ಪ್ರಸಾದವನ್ನು ಸ್ವೀಕರಿಸುವುದನ್ನು ಮರೆಯಬೇಡಿ. ಎಷ್ಟೇ ಆದರೂ ರಾಯರ ಪ್ರಸಾದವಲ್ಲವೇ, ಇದಕ್ಕೆ ಸರಿಸಮನಾದ ಊಟ ಮತ್ತೊಂದಿಲ್ಲ. ಅನ್ನದಾಸೋಹ ಸೇವೆಯಲ್ಲಿ ಭಾಗಿಯಾಗಲು ಇಚ್ಛಿಸಿದಲ್ಲಿ ಭೋಜನ ಶಾಲೆಯಲ್ಲಿರುವ ಉಂಡಿಯಲ್ಲಿ ಶಕ್ತ್ಯಾನುಸಾರ ಕಾಣಿಕೆಯನ್ನು ಹಾಕಬಹುದು. ಸಶರೀರವಾಗಿ ಬೃಂದಾವನಸ್ಥರಾದ ನಂತರವೂ ರಾಯರು ಬೃಂದಾವನದಿಂದಲೇ ತಮ್ಮ ಬೃಂದಾವನದ ಮುಂದೆ ಕೈ ಜೋಡಿಸಿ ನಿಂತ ತಮ್ಮ ಭಕ್ತರ ಬದುಕಿನಲ್ಲಿ ಅದೆಷ್ಟೋ ಪವಾಡಗಳನ್ನು ಮಾಡುತ್ತಿದ್ದಾರೆ. ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರಾಗಿರುವ ಶ್ರೀ ರಾಘವೇಂದ್ರ ತೀರ್ಥರು ಇಂದಿಗೂ ತಮ್ಮನ್ನು ನಂಬಿ ಬರುವ ತಮ್ಮ ಭಕ್ತರ ಬದುಕಿನಲ್ಲಿರುವ ಅದೆಷ್ಟೋ ಬವಣೆಗಳನ್ನು ನೀಗುತ್ತಿದ್ದಾರೆ. ದೇಹಿ ಎಂದರೆ ಸಾಕ್ಷಾತ್ ಕಾಮಧೇನುವಿನಂತೆ ದಾಹ ನೀಗುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಪ್ರಭುಗಳದ್ದು ತಾಯಿಯ ಮನಸ್ಸು. 17ನೇ ಶತಮಾನದ ಸಂತ ಶ್ರೇಷ್ಠರಾಗಿದ್ದ ರಾಯರ ಬಗ್ಗೆ ಅದೆಷ್ಟು ಹೇಳಿದರೂ ಕಡಿಮೆ. ಹೇಳುತ್ತಾ ಹೋದಷ್ಟು ಪದಗಳೇ ಸಾಲದು. ರಾಯರು ಇದ್ದಾರೆ ಎನ್ನುವ ಮಾತು ಅಕ್ಷರಶಃ ಸತ್ಯ. ರಾಯರೆಂದರೆ ಭರವಸೆ, ರಾಯರೆಂದರೆ ಬೆಳಕು, ರಾಯರೆಂದರೆ ಬದುಕು. ಇದುವೇ ಆಗಿತ್ತು ನನ್ನ ಮಂತ್ರಾಲಯ ಯಾತ್ರೆಯ ಅನುಭವ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ರಾಯರ ಕೃಪಾ ಕಟಾಕ್ಷ ಅನವರತ ನಮ್ಮೆಲ್ಲರನ್ನೂ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.